ಈ ಹಾಡ್ ಕೇಳಿದಿರಾ? ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಇದನ್ನ ಕೇಳಿದಾಗಲ್ಲ ಹೌದಾ ಇದು ನಿಜಾನ ಅಂತ ಅನ್ಕೊಂಡಿರ್ಬೋದು. ಆದ್ರೆ ಸೈಂಟಿಫಿಕಲಿ ಕೂಡ ಸಾಕಷ್ಟು ರಿಸರ್ಚ್ ನಂತರ ಇದಕ್ಕೆ ಸರಿಸಮಾನವಾದ ನಂಬರ್ಸ್ ಅಲ್ಲೇ ನಾವು ಜೀವರಾಶಿಗಳನ್ನ ದಾಟಿ, ಅಂದ್ರೆ ಸಾಕಷ್ಟು ಪ್ರೋಟೋಟೈಪ್ ಅಥವಾ ನಾವೇನ್ ಏಪ್ ಇಂದ ಮನುಷ್ಯನಾಗಿದ್ದಾನೆ ಅಂತ ಹೇಳ್ತೀವಲ್ವಾ, ಅದಷ್ಟೇ ಅಲ್ಲ, ನಾವು ಎಷ್ಟೋ ಬೇರೆ ಜೀವಗಳಲ್ಲಿ ಹುಟ್ಟಿ ಅದಾದ್ಮೇಲೆ ಇದು ಬಂದಿರೋದು. ಯಾವ್ದ 84 ಜೀವರಾಶಿಗಳು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದು ಈ ರೀತಿ ಇದೆ. ಜಲಜ ನವಲಕ್ಷಾಣಿ ಅಂತ ಹೇಳ್ತಾರೆ, ಅಂದ್ರೆ 9 ಲಕ್ಷ ಜಲಜೀವಿಗಳಾಗಿ ಹುಟ್ತೀವಂತೆ. ಅದ್ರ ಜೊತೆಗೆ ಸ್ಥಾವರ ಲಕ್ಷ ವಿಶ್ಮತಿ ಅಂದ್ರೆ 20 ಲಕ್ಷ ಗಿಡಗಳಾಗಿ ಅಥವಾ ಬಳ್ಳಿಗಳಾಗಿ ಹುಟ್ತೀವಂತೆ. ಅದಾದ ಮೇಲೆ ಕ್ರೂಮಯೋ ರುದ್ರ ಸಂಖ್ಯಾಯ ಅಂತ ಹೇಳ್ತಾರೆ, ಅಂದ್ರೆ 11 ಲಕ್ಷ ಸೃಷೀಯ ಯೋನಿಗಳಾಗಿ, ಅಂದ್ರೆ ತೆವಳ್ಕೊಂಡು ಹೋಗುವಂತದ್ದು ಇನ್ಸೆಕ್ಟ್ಸ್ ಅಥವಾ ಪ್ಯಾರಾಸೈಟ್ಸ್ ಅಂತ ಹೇಳ್ತೀವಲ್ವಾ, ಆ ರೀತಿಯಾಗಿ, ಅಥವಾ ಸಣ್ಣ ಪುಟ್ಟ ಅಮೀಬಾ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಈ ರೀತಿಯಾಗಿ ನಾವು ಕೂಡ ಹುಟ್ಟುವಂತ 11 ಲಕ್ಷ ಜೀವಗಳಿರುತ್ತಂತೆ. ಇದಾದ ನಂತರ ಹುಟ್ಟುವಂತದ್ದು ಪಕ್ಷಿನಾಮ ದಶಲಕ್ಷಣಾಮ್ ಅಂತ ಹೇಳ್ತಾರೆ, ಅಂದ್ರೆ ಪಕ್ಷಿಗಳ ಜಾತಿಗಳಲ್ಲಿ 10 ಲಕ್ಷ ಜೀವಗಳಿರುತ್ತಂತೆ. ಅದಾದ ನಂತರ ನಾವು ಹುಟ್ಟುವಂತದ್ದು ತ್ರಿಂಶಲ ಲಕ್ಷಾಣಿ ಪಶವಃ, 30 ಲಕ್ಷ ಪಶು ಜೀವಿಗಳಿದೆ, ಅದರಲ್ಲೂ ಕೂಡ ನಾವು ಯಾವ್ದಾದ್ರೂ ಆಗಿ ಹುಟ್ಟಬಹುದು. ಅದಾದ ನಂತರ ಚತುರ ಲಕ್ಷಾಣಿ ಮಾನವಃ, 4 ಲಕ್ಷ ಮಾನವ ಪ್ರಜಾತಿ ಯೋನಿಗಳಲ್ಲಿ ನಾವು ಯಾವ್ದಾದ್ರಾಗೂ ಹುಟ್ಟಬಹುದು. ಅದಕ್ಕೂ ಮುಂಚಿತವಾಗಿ ಈ ಯಾವ್ದು 4 ಲಕ್ಷ ಮಾನವ ಯೋನಿಯ ಜಾತಿಗಳು ಅಂದ್ರೆ ಅದು ದೇವತಾ, ರಾಕ್ಷಸ, ದೈತ್ಯ, ಗಂಧರ್ವ, ಕಿನ್ನರ, ಚಿತ್ತ, ಚರಣ, ಯಕ್ಷ, ಜೊತೆಗೆ ನಾವು ಸಾಧಾರಣ ಮನುಷ್ಯರು. ನಾವು ಈ ಮನುಷ್ಯ ಜಾತಿಗೆ ಬರೋದಕ್ಕೆ ಮುಂಚೆ ನಾವು ಕೆಲವೊಂದಷ್ಟು ಜಲಜೀವಿಗಳಾಗಿ ಹುಟ್ಟಿರ್ಬೋದು, ಕೆಲವೊಂದಷ್ಟು ಮರಗಿಡಗಳಾಗಿ ಹುಟ್ಟಿರ್ಬೋದು. ಅದಾದ ನಂತರ ನಾವು ಪಶುಗಳಾಗಿ ಅಥವಾ ಪಕ್ಷಿಗಳಾಗಿ ಹುಟ್ಟಿರ್ಬೋದು, ಜಂತುಗಳಾಗಿ ಕೂಡ ಹುಟ್ಟಿರ್ಬೋದು. ಇದಿಷ್ಟು ಅವತಾರಗಳ ನಂತರ ನೀವು ಮಾನವರಾಗಿ ಹುಟ್ಟಿದೀರಾ. ಈ ಒಂದು ಜನ್ಮವನ್ನ ಸದುಪಯೋಗಗೊಳಿಸ್ಕೊಳ್ಳೋಣ, ಹಾಗೆ ಈ ಶ್ರೇಷ್ಠವಾದ ಜನ್ಮನ ಸಾರ್ಥಕಗೊಳಿಸೋಣ.